ಕೇಂದ್ರ ಭವನ ಸಚಿವ ರಾಜಭವನದಲ್ಲಿರುವಂತಹವರು ಕೇಂದ್ರ ಸಿದ್ದರಾಮಯ್ಯ ಸರ್ಕಾರದ ಒಪ್ಪಂದ ಪ್ರತಿನಿಧಿಗಳು, ಆಗಿಲ್ಲ ರಾಜ್ಯಪಾಲರು. ಅಂತಾರೆ, ಹಾಗಾಗಿ DPC ಆಗಿದೆ ಅಂತಾರೆ. ಕಾಂಗ್ರೆಸ್ ನಮ್ಮ ಪಾರ್ಟಿಗೆ ಪ್ರಶ್ನೆ, ಏನಿದೆ ಕಾಂಗ್ರೆಸ್ ಅಂತಂದ್ರೆ ಗುಲಾಮಿತನದ ಹೈಕಮಾಂಡ್ಗೆ ಏಕೆ ಮಾನಸಿಕತೆ ಸೆಟ್ಲ್ ಅದು ಮಾಡಲು ಇನ್ನೂ ಇದೆ. ಆಗ್ತಿಲ್ಲ? ಇದರಿಂದ ಗುಲಾಮಿ ರಾಜ್ಯದಲ್ಲಿ ಅಸ್ಥಿರ ಏನ್ ವಾತಾವರಣ ನಿರ್ಮಾಣವಾಗಿದೆ. ಎರಡು ಸಂಗತಿಗಳು ಅವ್ರದ್ದು ಕಾಂಗ್ರೆಸ್ ಮಾನಸಿಕವಾಗಿ ಅಂದ್ರೆ ಅವರು ಭ್ರಷ್ಟಾಚಾರ, ಪ್ರಾಬ್ಲಮ್ ಭ್ರಷ್ಟಾಚಾರ ಅಂದ್ರೆ ಆಗ್ತಾ ಇದೆ ಕಾಂಗ್ರೆಸ್ ಇದು ಪಾರ್ಟಿಗೆ. ಒಂದು ಸಿನಾನಿಮಸ್. ಬೈ ರಾಜ್ಯದಲ್ಲಿ ನೇಚರ್ ಗುಲಾಬಿ ಅರಾಜಕತೆ, ಸಂಸ್ಕೃತಿಗೆ ಅಸ್ಥಿರತೆಯಿಂದ ಹೊಂದ್ಕೊಂಡಿದ್ದಾರೆ. ಮತ್ತಷ್ಟು ಭ್ರಷ್ಟಾಚಾರ, ಆಡಳಿತ ಬ್ರಿಟಿಷರು ಕುಸಿದಿದೆ. ಇದ್ದಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕಂಟ್ರೋಲ್ ಒಂದು ಸ್ಥಿತಿ ಮಾಡಲು ಏನಿತ್ತು, ಏನೂ ಆ ಉಳಿದಿಲ್ಲ. ಸ್ಥಿತಿ ಬಿಟ್ಟು ಕಾಂಗ್ರೆಸ್ನಲ್ಲಿ ನಾವು ಕೈ ಅನ್ನೋದು ಇದೆ ಅಷ್ಟೇ. ಆತ್ಮನಿರ್ಭರ ಭಾರತದ ಕಮಾಂಡ್ ಅನ್ನೋದು ಸಂದರ್ಭದಲ್ಲಿ ಉಳಿದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಹೆಸರುಗಳು ಇದ್ದರೂ ಸೇರಿದಂತೆ ನಾನು ಮಾತನಾಡಿ ನಮ್ಮ ತೀರ್ಮಾನ ಗುಲಾಮಿ ಮಾಡಿಸ್ತೀನಿ ಸಂಸ್ಕೃತಿಯ ಅನ್ನೋ ಮಟ್ಟಕ್ಕೆ ಸಂಕೇತಗಳನ್ನ ಬಂದಿದ್ದಾರೆ. ಚೇಂಜ್ ಮಾಡಬೇಕು. ಜನ 5 ವರ್ಷ ಉದಾಹರಣೆಗೆ ಅಧಿಕಾರ ಕೊಟ್ಟಿದ್ದಾರೆ. ಸರಿಯಾಗಿ ನಮ್ಮ ಕೆಲಸ ಮಾಡದಿದ್ರೆ ನೇವಿ ಸೂಕ್ತ ಧ್ವಜ ಪಾಠವನ್ನ ಜನರೇ ಕಲಿಸುತ್ತಾರೆ. ಅನೇಕ ವರ್ಷಗಳ ಕಾಲ ಕಲಬುರಗಿ ಮಠದಲ್ಲಿ ಕೇಂದ್ರ ಬ್ರಿಟಿಷರು ಸಚಿವ ಮಾಡಿದಂತಹ ಪ್ರಹ್ಲಾದ್ ಜೋಶಿ ಪಂಚಮ ಹೇಳಿಕೆ. ಭವನ ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಏನ್ ಎರಡು ಸಂಗತಿಗಳು ಅವ್ರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು ಬೈ ನೇಚರ್ ಗುಲಾಬಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬೇಕು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಆ ಪಂಚಮ ಜಾರ್ಜ್ ಇದ್ದಂತಹದ್ದೆಲ್ಲ ಅದರ ಮೇಲೆ ಇತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸು ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ವಿರೋಧ ಮಾಡ್ತಾರೆ. ಆಮೇಲೆ ಅದು ಒಂದು ರಸ್ತೆ ಕರ್ತವ್ಯ ಪಥ ಅಂತ ಮಾಡಿದ್ರು, ಅದಕ್ಕೂ ವಿರೋಧ ಮಾಡ್ತಾರೆ. ಅಂದ್ರೆ ಮಾನಸಿಕತೆ ಏನಿದೆ ಅಂತ ಕಾಂಗ್ರೆಸ್ ಪಾರ್ಟಿ ಒಂದು. ಎರಡನೇದ್ದು ಮೋದಿ ಅವರು ಏನ್ ಮಾಡಿದ್ರು ವಿರೋಧ ಮಾಡಬೇಕು. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಅವರು ಈ ಸ್ಥಿತಿಗೆ ಬಂದ್ ನಿಂತಿದ್ದಾರೆ. ಈಗ ನಾವು 125 ದಿವಸ ಮಾಡಿ ಒಂದು ಎಲ್ಲಾ ಹಳ್ಳಿಗಳಲ್ಲಿ, ಎಲ್ಲಾ ಗ್ರಾಮಗಳಲ್ಲಿ ಡ್ಯೂರೇಬಲ್ ಅಸೆಟ್ ಕ್ರಿಯೇಟ್ ಆಗಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಆಗ್ಬೇಕು, ಪಾರದರ್ಶಕತೆ ಬರಬೇಕು, ಅದೇ ಹಳೆ ಕಲ್ಲು ಹೊಸ ಬಿಲ್ಲು ಆಗಬಾರದು ಅಂತ ಹೇಳಿ ಇದಕ್ಕೆ ಟೆಕ್ನಾಲಜಿ ಓರಿಯೆಂಟೆಡ್ 125 ದಿವಸ ಕೊಟ್ಟು ಅದನ್ನ ಮಾನಿಟರಿಂಗ್ ಮಾಡಲಿಕ್ಕೆ GPS ಇತ್ಯಾದಿ ವ್ಯವಸ್ಥೆಗಳು ಇದೆಲ್ಲ ಮಾಡಿದ್ದಕ್ಕೆ ವಿರೋಧ ಮಾಡ್ತಾರೆ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಎಲ್ಲದಕ್ಕೂ ವಿರೋಧ ಮಾಡೋದು. ಲೋಕ ಕಲ್ಯಾಣ ಮಾರ್ಗ ಅಂದ್ ಮಾಡಿದಾಗೂ ವಿರೋಧ ಮಾಡಿದ್ರು. ಅಂದ್ರೆ ನಿಮ್ಗೆ ಲೋಕ ಕಲ್ಯಾಣ ಎಂದೂ ಅವ್ರು ಮಾಡೇ ಇಲ್ಲ, ಹಿಂಗಾಗಿ ಲೋಕ ಕಲ್ಯಾಣ ಮಾರ್ಗನೂ ವಿರೋಧ ಮಾಡ್ತಾ ಇದ್ದಾರೆ. ಅದು ಅವ್ರದ್ದು ಇಟ್ ಇಸ್ ಎ ಮೆಂಟಾಲಿಟಿ ಪ್ರಾಬ್ಲಮ್. ಅವ್ರಿಗೆ ಭಾರತ, ಸ್ಪೆಷಲಿ ಈ ಆಫ್ಟರ್ ರಾಹುಲ್ ಗಾಂಧಿ ಅಂತೂ ಅವರು ಒಂಥರ ಬೌದ್ಧಿಕವಾಗಿ ಅವರದ್ದು ಪೂರಾ ದಿವಾಳಿ ಆಗ್ಬಿಟ್ಟದೆ. ಯಾವಾಗ ಏನ್ ಮಾತಾಡ್ತಾರ ಏನಿಲ್ಲ ಏನೋ ಗೊತ್ತು. ಈಗ ಉದಾಹರಣೆಗೆ ರಾಜೀವ್ ಗಾಂಧಿ ತಂದಂತಹ EVM ಸೋತ ಮೇಲೆ EVM ನಮ್ಗ ಡೌಟ್ ಇದೆ ಅಂತ ಹೇಳ್ತಾರೆ, ಗೆದ್ದಾಗ EVM ಮೇಲೆ ಡೌಟ್ ಬರಲ್ಲ. ಇದು ಇಟ್ ಇಸ್ ಎ ಕ್ವಶನ್ ಆಫ್ ಮೆಂಟಾಲಿಟಿ. ಈ ಮೆಂಟಾಲಿಟಿಯಿಂದ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿರುವಂತವ್ರು ರಾಷ್ಟ್ರಪತಿಗಳ ಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಹೀಗಾಗಿ ಅದನ್ನ ರಾಜಭವನ ಅಂದ್ರೆ ಏನ್ ರಾಜರು ಇರ್ತಾರೆ ಅಲ್ಲಿ? ಅದಕ್ಕೆ ಕೇಂದ್ರ ಸರ್ಕಾರವು ಜನಾದೇಶದಿಂದ ಬಂದಿರೋದು, ರಾಜ್ಯ ಸರ್ಕಾರವು ಜನಾದೇಶದಿಂದ ಆ ಹಿನ್ನೆಲೆ ಒಳಗ ಇದನ್ನೊಂದು ಬದಲಾವಣೆ ಮಾಡಿದ್ರೆ ನಾವು ವಿರೋಧ ಮಾಡ್ತೀವಿ ಅಂತಂದ್ರೆ, ನೀವು ಎಲ್ಲಾ ಕಡೆ ವಿರೋಧ ಮಾಡಿದಕ್ಕೆ ಕಾಂಗ್ರೆಸ್ನ ಜನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿ ಕೇವಲ 3 ರಾಜ್ಯಕ್ಕೆ ಬಂದು ಇಳಿದಿರಿ. ಈಗ ಇದು 3 ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ, ಆಲ್ಮೋಸ್ಟ್ ದೇಶದೊಳಗೆ 90% ಕಾಂಗ್ರೆಸ್ ಮುಕ್ತ ಆಗಿದೆ. ಇನ್ನೊಂದ್ ಸ್ವಲ್ಪ ಇದೇ ರೀತಿ ಮಾಡ್ತಾ ಹೋದ್ರೆ ಪೂರ್ತಿ ಮುಕ್ತ ಆಗ್ತದೆ. ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ಇವ್ರು ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರ, ಇದು ಸೆಟಲ್ ಮಾಡಕ್ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಆಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ.
ಆಸ್ ಇಟ್ ಈಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರು ಅಂತ ಹೇಳ್ಬೋದು, ಸಿನಾನಿಮಸ್ ಅಂತ ಇಂಗ್ಲಿಷ್ ಹೇಳ್ತಾರ. ಆ ರೀತಿ ಇದ್ದಂತ ಸ್ಥಿತಿಯೊಳಗ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂತದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡು ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂತ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿರ್ಲಿಕ್ಕೆ ಒಂದು ಆದೇಶವನ್ನ, ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತನ್ನ ಕೆಲಸವನ್ನ ಸರಿಯಾಗಿ ಮಾಡಬೇಕು, ಇಲ್ಲ ಅಂದ್ರೆ ಜನ ಇದಕ್ಕೆ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ. ಚರ್ಚೆಗೆ ಅವಕಾಶ ಮಾಡಿಕೊಡ್ಲಾರದೆ ಯಾವ ರೀತಿ ಹಿಂದೆ ಇಂದಿರಾ ಗಾಂಧಿ ಅವರು ಮಾಡಿದ್ರಲ್ಲ, ಏನ್ ಮಾತಾಡಿದ್ರು ಜೈಲಿಗೆ ಹಾಕೋದು. ಹಾಗಾಗಿ ಜೈಲಿಗೆ ಹಾಕ್ಬೇಕು, ಹೆದರಿಸ್ಬೇಕು ಅಂತ ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಅರ್ಥ ಆಗಿಲ್ಲ. ಬಹಳ ಜನ ಇವತ್ತು ಜಿಹಾದಿ ಮನಸ್ಥಿತಿಯವರು ಇದ್ದಾರೆ. ಅವ್ರ ಭಾಷಣ ಕರ್ನಾಟಕ ಬಂದ ಮೊದಲು ಅವ್ರನ್ನ ಒಳಗೆ ಹಾಕ್ಬೇಕಾಗ್ತದೆ. ಹೀಗಾಗಿ ಇದು ನನ್ನ ಪ್ರಕಾರ ಇಂಪ್ಲಿಮೆಂಟ್ ಆಗುದಿಲ್ಲ. ಅಕಸ್ಮಾತ್ ಇಂಪ್ಲಿಮೆಂಟ್ ಆದ್ರೆ ಕೋರ್ಟ್ಗಳಿದಾವೆ, ಕಚೇರಿಗಳಿದಾವೆ. ದೇಶದೊಳಗ ನ್ಯಾಯಾಂಗ ವ್ಯವಸ್ಥೆ ಬಹಳ ಬಲವಾಗಿದೆ. ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣಕ್ಕಾಗಿ ಈ ಕಾಯ್ದೆಯನ್ನ ಮಾಡಿದೆ.